ನನ್ನ ಹೆಸರು ಹನುಮಂತರಾಯ್ ಅಂತೇಳಿ. ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಹಿತರಕ್ಷಣಾ ಸಮಿತಿ ಅಂತೇಳಿ. ಈ ಸಮಿತಿ ಜೊತೆಗೆ ಕರ್ನಾಟಕ ರಾಜ್ಯ ಡಾಕ್ಟರ್ BR ಅಂಬೇಡ್ಕರ್ ಭೀಮರಥ ಸೇನೆ ಹಾಗೂ ಇತರೆ ಸಂಘಟನೆಗಳ ಮೂಲಕ ಇವತ್ತು ಕಂದಾಯ ಇಲಾಖೆಯಲ್ಲಿ ಆಗ್ತಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಸರ್ಕಾರ ಗಮನ ಸೆಳಿಬೇಕು ಅಂತೇಳಿ ಇವತ್ತು ಈ ದಿನ ಪತ್ರಿಕಾಗೋಷ್ಠಿಯನ್ನ ನಡೆಸಿದೀವಿ. ಈ ಪತ್ರಿಕಾಗೋಷ್ಠಿಗೆ ಇರ್ತಕ್ಕಂಥ ವಿಷಯಗಳೇನು ಅಂತಂದ್ರೆ, ಈಗಾಗಲೇ ಸರ್ಕಾರ ಪೋಡಿ ಕಾರ್ಯಕ್ರಮ ಹಾಕೊಂಡಿದೆ. ಪೋಡಿ ಕಾರ್ಯಕ್ರಮ ಮಾಡ್ಬೇಕಂತಂದ್ರ ಸಂದರ್ಭದಲ್ಲಿ ತಹಶೀಲ್ದಾರ್ಗಳು ಅದನ್ನ ವಿನಾಕಾರಣ ವಜಾ ಮಾಡ್ತಕ್ಕಂಥದ್ದು, ಮತ್ತೆ ಏನು ಈಗಾಗಲೇ ಪೋಡಿ ಆಗಿದ್ದಾವೆ, ಪೋಡಿ ಆಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಅದನ್ನ ಪಾಣಿ ಕ್ರಿಯೇಟ್ ಮಾಡೋದಕ್ಕೆ 3-4 ವರ್ಷ ವಿಳಂಬ ಮಾಡ್ತಕ್ಕಂಥದ್ದು. ಆಮೇಲೆ 11E ಸ್ಕೆಚ್ ತಗೋಬೇಕಾದ್ರೆ ಪಹಣಿ ದೋಷಗಳಿರ್ತಕ್ಕಂಥ ಎಲ್ಲ ಪಾಣಿಗಳ ದೋಷ ಇಲ್ದಲೆ ಮಾಡ್ತಕ್ಕಂಥ ಕಾರ್ಯಕ್ರಮ ಸರ್ಕಾರ ಒತ್ತಾಯ ಮಾಡ್ತವೆ. ಇದರಿಂದ 11E ಸ್ಕೆಚ್ ಪಡೆಯಕ್ಕಾಗ್ದಲೇನೆ ಸಾರ್ವಜನಿಕರಿಗೆ ತಮ್ಮ ಜಮೀನುಗಳನ್ನ ಹಿಸ್ಸೆ ಮಾಡ್ಕೊಳ್ಳೋದಾಗ್ಲಿ, ವಿಭಾಗ ಕ್ರಯ ಮತ್ತೊಂದು ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗ್ತಾ ಇದೆ. ಇದರಿಂದ ಪಾಣಿನಲ್ಲಿರ್ತಕ್ಕಂಥ ದೋಷಗಳನ್ನ ಸರಿಪಡಿಸ್ಬೇಕು. ಆಮೇಲೆ ಆಕಾರ ಬಂದಲ್ಲಿರ್ತಕ್ಕಂಥ ಆ ಬಾ ಖರಾಬಗಳನ್ನ ತಿದ್ದುಪಡಿ ಮಾಡಬೇಕು. ಈ ಎಲ್ಲ ಕಾರ್ಯಕ್ರಮಗಳು ಮತ್ತೆ 57, 50, 53 ಅರ್ಜಿಗಳನ್ನ ಸರ್ಕಾರ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಸುತ್ತೋಲೆಗಳು ಹೊರಡಿಸಿ ಅದನ್ನೆಲ್ಲನೂ ಕೂಡ ಮಾಹಿತಿಗೆ ಇದನ್ನ ಮಾಡಿದ್ರು ಕೂಡ ಏಕಾಏಕಿಯಾಗಿ ವಿಲೇಜ್ ಅಕೌಂಟೆಂಟ್ರು ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಮುಂಜೂರಿಗೆ ಅರ್ಹ ಇದ್ರೂ ಕೂಡ ಅದನ್ನ ವಜಾ ಮಾಡಿರ್ತಕ್ಕಂಥದ್ದನ್ನ ಪುನರ್ ಪರಿಶೀಲನೆ ಮಾಡಬೇಕು. ಆಮೇಲೆ ಏನು ನಗರಸಭಾ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಮಹಾನಗರ ಪಾಲಿಕೆಗಳಾಗಿರ್ಬೇಕು, ಹಿಂದೆ 50, 53 ಹಾಕೊಂಡು ವಜಾ ಆಗಿದೆ. ಅದು ಇದಿರ್ತಕ್ಕಂಥ ವ್ಯಾಪ್ತಿ ನಿಷೇಧಿತ ವ್ಯಾಪ್ತಿಲಿರ್ತಕ್ಕಂಥ ಜಮೀನ ಇದುವರೆಗೂ ಕೂಡ ಸರ್ಕಾರದ ವಶಕ್ಕೆ ತಗೊಂಡಿಲ್ಲ, ರೈತರ ವಶದಲ್ಲಿದೆ. ಸೊ ಅಂತ ಜಮೀನ ಕೂಡಲೇ ಸರ್ಕಾರ ತಮ್ಮ ವಶಕ್ಕೆ ತಗೊಂಡು ಅದನ್ನ ಸಾರ್ವಜನಿಕ ಉದ್ದೇಶಕ್ಕೆ ಬಳಸಬೇಕು. ಸಾರ್ವಜನಿಕ ಉದ್ದೇಶಕ್ಕೆ ಅಂತಂದ್ರೆ ಸ್ಕೂಲು, ಶಾಲಾ, ಕಾಲೇಜು ಮತ್ತೊಂದು ಇದಿರ್ಬೋದು. ಅದ್ ಮಾಡ್ಲಿಲ್ಲ ಅಂದ್ರೆ ಜನಗಳಿಗೆ, ಬಡವರಿಗೆ, ಆರ್ಥಿಕವಾಗಿ ಹಿಂದುಳಿದವರಿಗೆ ನಿವೇಶನ ಮಾಡೋದಕ್ಕೂ ಕೂಡ ಅದರಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಈ ತರದ ಎಲ್ಲಾ ನ್ಯೂನತೆಗಳನ್ನ ಸರ್ಕಾರ ಮನದಟ್ಟು ಮಾಡಿ ಮಂತ್ರಿಗಳಿಗೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಮತ್ತೆ ಸರ್ಕಾರದ ಉನ್ನತ ಕಾರ್ಯದರ್ಶಿಗಳಿಗೆ ನಾವೆಲ್ಲ ಇವತ್ತು ಮನವಿಗಳನ್ನ ಕೊಡ್ಬೇಕು ಅಂತ ಹೇಳಿ ಸಿದ್ಧಪಡಿಸ್ಕೊಂಡಿದೀವಿ. ಜಮೀನೇ ಇಲ್ದಂತ ಈಗ ಏನಾಗಿದೆ ಅಂತಂದ್ರೆ, ಹಿಂದೆ 50, 53 ಎಲ್ಲ ಹಾಕೊಂಡು ಉಳ್ಳವರು ಜ್ಞಾನವಂತರು ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಅದೇ ಸಮಯದಲ್ಲಿ ನಮ್ ಬಡವರು, ಹಿಂದುಳಿದವರು, ಆರ್ಥಿಕವಾಗಿ ಸಬಲರು ಇಲ್ದಲೇ ಇರೋರು ಆ ಜಮೀನ ಈಗ ಅರ್ಜಿ ಹಾಕೊಂಡಿದ್ದಾರೆ. ಆ ಅರ್ಜಿಗಳನ್ನ ಏಕಾಏಕಿ ವಜಾ ಮಾಡಿದಾಗ ಅವ್ರಿಗೆ ತುಂಬಾ ಅನಾನುಕೂಲ ಆಗ್ತದೆ. ಸರ್ಕಾರ ಪರಿಶೀಲನೆ ಮಾಡಬೇಕು. ಆಮೇಲೆ 94C 94CC ನಲ್ಲಿ ಆಫ್ಲೈನ್, ಆನ್ಲೈನ್ ಅರ್ಜಿಗಳಿದಾವೆ. ಆನ್ಲೈನ್ ಅರ್ಜಿಗಳನ್ನ ಸಕಾಲದಲ್ಲಿ ಫೀಡ್ ಮಾಡೋದಕ್ಕೆ ಸರ್ಕಾರ ಕಾಲಾವಕಾಶ ಕೊಟ್ಟಿತ್ತು. ಕೆಲವು ತಾಲೂಕು, ಕೆಲವು ಜಿಲ್ಲೆಗಳಲ್ಲಿ ಅದನ್ನ ಮಾಡದೆ ಹಾಗೆ ಉಳಿಸ್ಕೊಂಡಿದ್ದಾರೆ. ಇದನ್ನ ವಿಲೇ ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ಅವ್ರಿಗೆ ಹಕ್ಕುಪತ್ರ ಕೊಟ್ಟು ಅದನ್ನ ರಿಜಿಸ್ಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ. ಮತ್ತೆ ಏನು ಈಗ ಆಲ್ರೆಡಿ ಹಕ್ಕುಪತ್ರ ಕೊಟ್ಟು ಇದನ್ನ ಮಾಡಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ತಂತ್ರಾಂಶದಲ್ಲಿ ಅವ್ರು ರಿಜಿಸ್ಟ್ರೇಷನ್ ಮಾಡಿಕೊಡೋದಕ್ಕೆ ಕಾವೇರಿ ಇದರಲ್ಲಿ ಸ್ಥಗಿತಗೊಂಡಿದೆ. ಅದನ್ನು ಕೂಡ ಮರುಪರಿಶೀಲನೆ ಮಾಡಿ ಕಾಲಾವಕಾಶ ಕೊಡಬೇಕು. ಮತ್ತೆ ಏನು ವಜಾ ಮಾಡಿದಾರೆ ಸರ್ಕಾರ, ಏನ್ ಷರತ್ತಿತ್ತು, ಷರತ್ತಿಗೆ ಒಳಪಡೆದಂತ ಅವ್ರನ್ನ ಫಲಾನುಭವಿಗಳು ವಜಾ ಮಾಡಿದ್ದಾರೆ. ಸರ್ಕಾರ ಇದನ್ನ ಮರುಪರಿಶೀಲನೆ ಮಾಡಿ ಒಂದು ಬಾರಿಗೆ ಅದನ್ನ ವಿನಾಯಿತಿ ನೀಡಿ ಒಂದು ಕನಿಷ್ಠ ಬೆಲೆ ನಿಗದಿಪಡಿಸಿ ಅವ್ರಿಗೂ ಕೂಡ ಅದನ್ನ ಸಕ್ರಮ ಮಾಡಿಕೊಡ್ಬೇಕು ಅಂತೇಳಿ ನಾವು ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ನಮಸ್ಕಾರ. ನನ್ನ ಹೆಸರು ಹನುಮಂತರಾಯ್ ಅಂತ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ಹಿತರಕ್ಷಣಾ ಸಮಿತಿ. ಈ ದಿನ ನಾನು ಲೋಕೇಶ್ ಚಂದ್ರ, ದಲಿತ ಶೋಷಿತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ. ಏನು ಸರ್ಕಾರ ಯೋಜನೆಗಳನ್ನ ರೈತರಿಗಾಗಿ ಜಾರಿ ಮಾಡಿದೆ, ಈ ಯೋಜನೆಗಳನ್ನ ಯಥಾವತ್ತಾಗಿ ಜಾರಿ ಮಾಡೋದಕ್ಕೆ ಆಗ್ಬೇಕಾದಂತ ಕೆಲಸಗಳಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ. ಇದರ ಪರಿಣಾಮವಾಗಿ ರೈತರಿಗೆ ತುಂಬಾ ಅನ್ಯಾಯ ಆಗಿದೆ. ಹಾಗಾಗಿ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಪಾಣಿಯಲ್ಲಾಗ್ಲಿ, ಮ್ಯೂಟೇಷನ್ ಅಲ್ಲಾಗ್ಲಿ, ಯಾವ್ಯಾವ ದಾಖಲೆಗಳಲ್ಲಿ ಏನೇನು ಗೊಂದಲಗಳಿದಾವೋ ಆ ಗೊಂದಲಗಳನ್ನ ನಿವಾರಣೆ ಮಾಡಬೇಕು. ಮತ್ತೆ ಸರ್ಕಾರ ಏನು ಜಮೀನನ್ನ ಸಾಕಷ್ಟು ಜನಗಳಿಂದ ವಶಪಡಿಸಿಕೊಂಡಿದೆ, ಆ ವಶಪಡಿಸಿಕೊಂಡಂತ ಜಮೀನನ್ನ ಸಕ್ರಮವಾಗಿ ಅವರಿಗೆ
ಮತ್ತೆ ರಿಜಿಸ್ಟರ್ ನೋಂದಣಿ ಮಾಡಿಸ್ತಕ್ಕಂಥ ಕೆಲಸ ಆಗ್ಲಿ, ಇಲ್ಲ ಅಂದರೆ ಆ ಜಾಗಗಳಲ್ಲಿ ವಸತಿ ಯೋಜನೆಗಳಿಗೆ ಆಗ್ತಕ್ಕಂಥ ಜಮೀನನ್ನು ವಶಪಡಿಸುವ ಸರ್ಕಾರ ವಸತಿಹೀನರಿಗೆ ವಸತಿಯನ್ನ ಕೊಡ್ತಕ್ಕಂಥ ಸಾಮಾಜಿಕ ಕಳಕಳಿಯಿಂದ ಕೆಲಸಗಳನ್ನ ಆಗ್ಬೇಕಾಗಿದೆ. ಆದ್ರೆ ಇದರಲ್ಲಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಶಾಮೀಲಾದ ಪರಿಣಾಮವಾಗಿ ರೈತರಿಗೆ ಮತ್ತು ನಾಗರಿಕರಿಗೆ ಅನ್ಯಾಯ ಆಗಿ ಭೂಗಳ್ಳರಿಗೆ ಅದು ಅವಕಾಶ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಇದನ್ನ ಖಂಡಿಸಿ ಇವತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಪ್ರಾರಂಭಿಸ್ತಾ ಇದ್ದೀವಿ. ನನ್ನ ಹೆಸರು ನಾಗರತ್ನ. ನಾನು ಈ ಒಂದು ಸಂಘಟನೆಯಲ್ಲಿ ನಾನು ಸಹ ಪದಾಧಿಕಾರಿಯಾಗಿ ಇವತ್ತು ಏನ್ ನಾವು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದೀವಿ, ಬಡವರಿಗೆ ಅನ್ಯಾಯ ಆಗ್ತಾ ಇರುವಂತ ಬಹಳಷ್ಟು ವಿಷಯಗಳ ಬಗ್ಗೆ, ಈ 94C ಮತ್ತೆ 94CC ಬಗ್ಗೆನೂ ಸಹ ನಾವು ವಿಚಾರವನ್ನ ಎತ್ತಿದ್ದೀವಿ. ಇಲ್ಲಿ ನಗರ ಪ್ರದೇಶಗಳಲ್ಲಿ ಬಹಳಷ್ಟು ಸ್ಲಮ್ಗಳಲ್ಲಿ ಇವತ್ತಿಗೂ ಸಹ ಭೂಮಿ ಹಕ್ಕು ಸಿಗದೆ ಬಹಳಷ್ಟು ಜನ ನೊಂದಿತರಾಗಿ ಈಗಾಗಲೇ ಜೀವನ ನಡೆಸ್ತಾ ಇದ್ದಾರೆ. ಅಂತವರಿಗೆ ಏನ್ 94C ಇದೆ, 94CC ಇದೆ, ಅದನ್ನ ಯಾರ್ಯಾರಿಗೆ ತಲುಪಬೇಕಾಗಿದೆ ಅದನ್ನ ನೀಟಾಗಿ ಮತ್ತೊಂದು ಅವಕಾಶವನ್ನ ಕೊಟ್ಟು ಅವರಿಗೆ ಆ ಭೂಮಿ ಹಕ್ಕು ಸಿಗುವಂತ ರೀತಿಯಲ್ಲಿ ಮಾಡಬೇಕು. ಬಹಳಷ್ಟು ರೈತರಿಗೆ ಅನ್ಯಾಯ ಆಗಿದೆ. ಈಗಾಗಲೇ ನಮ್ಮ ನಾಯಕರುಗಳು ಹೇಳಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯಿಂದ ನಾವು ಪ್ರಾರಂಭ ಮಾಡಿ ರಾಜ್ಯ ಮಟ್ಟದಲ್ಲಿ ನಾವು ಇದನ್ನ ಹೋರಾಟ ಮಾಡ್ತೀವಿ. ಏನು ಕಂದಾಯ ಸಚಿವರು ಏನಿದ್ದಾರೆ ಅವ್ರು ತಗೊಳ್ಳೋಂತ ತೀರ್ಮಾನಗಳಲ್ಲಿ ನಾವು ಕೊಡುವಂತ ಏನು ಅರ್ಜಿಯಲ್ಲಿ ಏನ್ ನಾವು ನಮ್ಮ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಅದನ್ನ ಅವ್ರು ತಗೊಳ್ಳೇಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾವು ಮನವಿಯನ್ನ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇದನ್ನ ಒಂದು ಸಭೆ ಕರೆದು ಇದರಲ್ಲಿ ಏನೇನ್ ಮುಖ್ಯಾಂಶಗಳಿದೆ ಅದನ್ನ ಎಲ್ಲವನ್ನು ಸಹ ಸರ್ಕಾರ ಗಮನಕ್ಕೆ ತಗೊಂಡು ಬಹಳ ಗಂಭೀರವಾಗಿ ಬಡವರಿಗೆ ಅನ್ಯಾಯ ಆಗದೆ ಇರುವಂತ ರೀತಿಯಲ್ಲಿ ಇದನ್ನ ಮರುಪರಿಶೀಲನೆ ಮಾಡಿ ಪ್ರತಿಯೊಬ್ಬರಿಗೂ ತನ್ನದೇ ಆದಂತ ಹಕ್ಕುಗಳನ್ನು ದೊರಕಿಸ್ಕೊಡುವಂತ ರೀತಿಯಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಒತ್ತಾಯ ಆಗಿದೆ.